ರೇಣುಕಾಸ್ವಾಮಿಯ ಮೇಲೆ ಈ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು, ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಆತನನ್ನು ಸಾಯಿಸಿದ್ರು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ದರ್ಶನ್ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಮತ್ತಷ್ಟು ಬಯಲಾಗ್ತಾ ಇದೆ. ಮರ್ಮಾಂಗದ ಜೊತೆಗೆ ತಲೆಗೆ ಬಲವಾದಂತಹ ಹೊಡೆತ ಬಿದ್ದಿರೋದು ಪತ್ತೆಯಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಏನು ಕಾರಣ, ಯಾವ ರೀತಿ ಏಟು ಬಿದ್ದಿದೆ, ಕೊಲೆಗೇನು ಕಾರಣ ಅಂತ. ಕೇವಲ ಮರ್ಮಾಂಗಕ್ಕೆ ಒದ್ದು ಅಲ್ಲಿ ರಕ್ತ ಹೆಪ್ಪುಗಟ್ಟಿರೋದು ಅಷ್ಟೇ ಅಲ್ಲ, ತಲೆಗೆ ಬಿದ್ದಂತಹ ಏಟು, ತಲೆಗೆ ಹೊಡೆದ ಬಲವಾದ ಪೆಟ್ಟಿನಿಂದಲೇ ಸಾವಾಗಿದೆ. ಅಂದರೆ ಯಾವುದೋ ಒಂದು ರಿಪೀಸ್ ಪಟ್ಟಿನೋ ಅಥವಾ ಯಾವುದೋ ಒಂದು ಮರದ ತುಂಡು ತಗೊಂಡು ಜೋರಾಗಿ ಬಹಳ ಬಲವಾಗಿ ತಲೆಗೆ ಹೊಡೆದಿದ್ದಾರೆ. ಕೆಲವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ರೀತಿ, ಆ ಥರ ಹೊಡೆದ್ರೆ ಬ್ಲಡ್ ಕ್ಲಾಟ್ ಆಗದೆ ಇರುತ್ತಾ ತಲೆಯಲ್ಲಿ. ತಲೆಗೆ ಬಿದ್ದ ಏಟಿನಿಂದ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಬ್ಲಡ್ ಕ್ಲಾಟ್ ಆಗಿದೆ ಮೆದುಳಲ್ಲಿ. ಮೆದುಳಿಗೆ ಬ್ಲಡ್ ಕ್ಲಾಟ್ ಆದಾಗ ರಕ್ತ ಸಂಚಾರ ಆಗಲ್ಲ ಮೆದುಳಿಗೆ, ಅಲ್ಲಿಗೆ ಆಕ್ಸಿಜನ್ ಪೂರೈಕೆ ಆಗಲ್ಲ, ಆಗ ಸಾವಾಗುತ್ತೆ. ಅದಾದ ಬಳಿಕ ತೀವ್ರ ರಕ್ತಸ್ರಾವ ಕೂಡ ಆಗಿ ರೇಣುಕಾಸ್ವಾಮಿ ಅವರ ಸಾವಾಗಿದೆ ಅಂತಕ್ಕಂಥದ್ದು ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್. ಅಂದರೆ ಆತನನ್ನು ಏನೋ 4 ಏಟು ಹೊಡೆದು ಬುದ್ಧಿವಾದ ಹೇಳಿ ಕಳಿಸೋಣ ಅಂತ ಮಾಡಿಲ್ಲ ಇವರು. ಇವರ ಕ್ರೌರ್ಯವನ್ನು ನೋಡ್ತಾ ಇದ್ದರೆ ಕೊಲೆ ಮಾಡಬೇಕು ಅಂತಲೇ ಮಾಡಿದ್ದಾರೆ, ಕೊಂದು ಹಾಕಬೇಕು ಅಂತಲೇ ಮಾಡಿದ್ದಾರೆ. ಇಲ್ಲ ಅಂದರೆ ಇಷ್ಟು ಬಲವಾದ ಏಟು ಹೊಡೆಯೋದಕ್ಕೇನು ಕಾರಣ? ತಲೆಗೆ ಏಟು ಬಿದ್ದಿದೆ, ಹಾಗೆಯೇ ಮರ್ಮಾಂಗಕ್ಕೆ ಏಟು ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಸಿಗ್ತಾ ಇರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡ್ತಾ ಇದ್ದರೆ ಏನೋ ಒಂದು 4 ಏಟು ಹಾಕ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸೋಣ ಅಂತ ಮಾಡ್ದಂಗಿಲ್ಲ. ಇದು ಕೊಲೆ ಮಾಡಲೇಬೇಕು ಅಂತ ಬಲವಾಗಿ ಹೊಡೆದಂಗೆ ಕಾಣಿಸ್ತಾ ಇದೆ. ಉದ್ದೇಶಪೂರ್ವಕ ಕೊಲೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತಾ ಅಂತ. ಅರವಿಂದ, ಉದ್ದೇಶಪೂರ್ವಕವಾಗಿ ಅಂದರೆ ಇವರು ಹೆದರಿಸಿ ಬೆದರಿಸೋದಾಗಿದ್ರೆ ಈ ಮಟ್ಟಿಗೆ ರೇಣುಕಾಸ್ವಾಮಿಗೆ ಹೊಡಿತಕ್ಕಂತಹ ಅವಶ್ಯಕತೆ ಇರಲಿಲ್ಲ. ಕಾರಣ ಇಷ್ಟೇ, ಆತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಥವಾ ಅಶ್ಲೀಲ ಒಂದು ಪಿಕ್ಚರನ್ನು ಕಳಿಸಿದ್ದ ಅನ್ನೋದೇ ಆದರೆ ಪೊಲೀಸ್ ಠಾಣೆ ಇತ್ತು, ಪೊಲೀಸ್ ಠಾಣೆಗೆ ಕರೆಸಿ ಬುದ್ಧಿವಾದವನ್ನು ಹೇಳ್ಬೋದಿತ್ತು. ಇಲ್ಲ ಆತನಿಗೆ ಬುದ್ಧಿವಾದ ಹೇಳ್ತೀವಿ ಅಂತ ಹೇಳಿದ್ರೆ ಕರೆಸಿ ಈ ರೀತಿ ಎಲ್ಲ ಮಾಡಿದ್ರೆ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಬೇಕಿತ್ತು. ಆದರೆ ಇದ್ಯಾವುದನ್ನು ಕೂಡ ಇವರು ಮಾಡಿಲ್ಲ. ಕರ್ಕೊಂಡು ಬಂದಂಥವರೇ ಏಕಾಏಕಿ ಧಮಾಧಿಮಿ ಅಂತೇಳಿ ಸಖತ್ತಾಗಿ ಹೊಡೆದಿದ್ದಾರೆ, ನಾಯಿ ಹೊಡೆದಂಗೆ ಆತನಿಗೆ ಹೊಡೆದಿದ್ದಾರೆ. ಹೊಡೆದ ಮಟ್ಟಿಗೆ ಅದು ಕಬ್ಬಿಣದ ರಾಡ್ ಇರ್ಬೋದು, ಮತ್ತೆ ಆತನ ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಆತನ ತಲೆಯನ್ನು ಗೋಡೆಗೆ ಹಿಡ್ಕೊಂಡು ಗುದ್ದಿಸಿದ್ದಾರೆ, ಮತ್ತೆ ಮೇಲೆ ಕೆಳಗೆ ಬಿಟ್ಟಿದ್ದಾರೆ. ಹೀಗೆ ನಾನಾ ರೀತಿಯಿಂದ ಚಿತ್ರಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯನ್ನು ವಿನಯ್ನ ಶೆಡ್ನಲ್ಲಿ ಸಖತ್ತಾಗಿ ಹೊಡೆದು ಬಿಟ್ಟಿದ್ದಾರೆ. ಈ ಕಾರಣದಿಂದಲೇ ಆತ ಸಾವನ್ನಪ್ಪಿದ್ದ. ಇದೀಗ ಆ ಒಂದು ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆಯ ವರದಿ, ರೇಣುಕಾಸ್ವಾಮಿಯ ಮೃತದೇಹದ ಮರಣೋತ್ತರ ಪರೀಕ್ಷೆಯ ವರದಿ ಏನಿದೆ ಅದು ಪೊಲೀಸರ ಕೈ ಸೇರಿದೆ. ಅದರಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಡಾಕ್ಟ್ರು. ತಲೆಯಲ್ಲಿ ತೀವ್ರವಾಗಿ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತೇಳಿ. ಅಂದರೆ ಇವರು ಹಿಡ್ಕೊಂಡು ಬಲವಾಗಿ ಗೋಡೆಗೆ ಗುಚ್ಚಿದಂತಹ ಸಂದರ್ಭದಲ್ಲಿ ಮೆದುಳಿಗೆ ಏಟು ಬೀಳಿದೆ, ಇನ್ನೇನಾಗುತ್ತೆ. ಹೀಗಾಗಿ ಮೆದುಳಲ್ಲಿ ರಕ್ತಸ್ರಾವ ಆಗಿದೆ, ಹೀಗಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಇದೀಗ ರಿಪೋರ್ಟ್ ಬಂದಿದೆ. ಇವರೆಲ್ಲರೂ ಕೂಡ ಯಾರ್ಯಾರು 13 ಜನ ಆರೋಪಿಗಳಿದ್ದಾರೆ, ಇವರೆಲ್ಲರೂ ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವತ್ತು ದರ್ಶನ್ ಕೂಡ ಹೋಗಿ ಹೊಡೆದಿದ್ದಾರೆ. ದರ್ಶನ್ ಜೊತೆ ಬಂದಂತಹ ಪವಿತ್ರ ಗೌಡ ಕೂಡ ಆಕೆ ಚಪ್ಪಲಿಯಲ್ಲಿ ಹೊಡೆದಿದ್ರು. ಅದಾದ ಬಳಿಕ ದರ್ಶನ್ ಕೂಡ ಹಲ್ಲೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಈ ಮೊದಲೇ ಕರ್ತಂದಿದ್ದಂತಹ ಈ ಗ್ಯಾಂಗ್ಗಳೇನಿತ್ತು ಇವರು ದರ್ಶನ್ ಬರೋದಕ್ಕೂ ಮುಂಚೆ ಹೊಡೆದಿದ್ದಾರೆ. ದರ್ಶನ್ ಪವಿತ್ರ ಗೌಡ ಬಂದು ಹೋದಾದ್ಮೇಲೂ ಕೂಡ ಹೊಡೆದಿದ್ದಾರೆ. ಹೀಗಾಗಿ ತಲೆಗೆ ತೀವ್ರ ರಕ್ತಸ್ರಾವವಾಗಿ ಅದ್ರ ಜೊತೆಗೆ ಅವರ ಮರ್ಮಾಂಗಕ್ಕೂ ಕೂಡ ಹೊಡೆದಿದ್ದರಿಂದ ಸಾವನ್ನಪ್ಪಿದ್ದಾರೆ. ಇದೀಗ ವೈದ್ಯಕೀಯ ರಿಪೋರ್ಟ್ ಏನಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇವರ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿ ಮೆದುಳಿನಲ್ಲಿ ಸಾವನ್ನಪ್ಪಿದ್ದಾರೆ ಅಂತೇಳಿ ವರದಿ ಬಂದಿದೆ.